ಶುಗರು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಜನ ಕಷ್ಟ ಆಗ್ತಿದೆ. ಆ ಫಿಟ್ಟು ಈ ಫಿಟ್ಟು ಮತ್ತೊಂದು ಮಗದೊಂದು ಏನೇ ಮಾಡಿದ್ರೂ ಕೂಡ ಶುಗರ್ ಸಮಸ್ಯೆಯಿಂದ ಹೊರಗಡೆ ಬರೋದು ತುಂಬ ಕಷ್ಟ ಆಗ್ತಿದೆ. ಇದು ನಿಮಗೂ ಕೂಡ ಗೊತ್ತಾಗ್ತಿದೆ. ಈ ಔಷಧಿಯಿಂದ ಆ ಔಷಧಿ ತೊಗೊಂಡ್ರು ಅಷ್ಟೇ, ಆ ಔಷಧಿಯಿಂದ ಈ ಔಷಧಿ ತೊಗೊಂಡ್ರು ಅಷ್ಟೇ, ನಿಮ್ಮೊಳಗಡೆ ಇರ್ತಕ್ಕಂಥ ಔಷಧಿಗಳನ್ನು ಜಾಗೃತಿ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಶುಗರ್ ಒಂದೇ ಅಲ್ಲ, ಯಾವ ಸಮಸ್ಯೆಯಿಂದ ಕೂಡ ಹೊರಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅನ್ನ ಅಂದ ಕೂಡಲೇ ಪ್ರತಿಯೊಬ್ಬರಿಗೂ ಒಂಥರ ಅಸಡ್ಡೆ ಆಗ್ತಿರುತ್ತೆ. ಅನ್ನ ತಿನ್ನಬಾರ್ದು, ಇದು ಮಾಡಬಾರ್ದು, ಅದು ಮಾಡಬಾರ್ದು ಅಂತ ಅಲ್ಲ. ನೀವೇನು ಚಪಾತಿ ತಿಂತಾ ಇರ್ತೀರಾ ಅಥವಾ ಇನ್ನೊಂದು ತಿಂತಿರ್ತೀರಿ, ಅದೆಲ್ಲ ಆರೋಗ್ಯ ಅಂದರೆ. ಆರೋಗ್ಯ ಅಂದರೆ ನಿಮ್ಮ ಸುತ್ತಮುತ್ತ ಏನು ಸಿಗ್ತಾ ಇದೆ, ನೀವು ಬದುಕ್ತಿರ್ತಕ್ಕಂಥ ಪ್ರದೇಶದಲ್ಲಿನ 5 ಕಿಲೋಮೀಟರ್ ಒಳಗಡೆ ಏನು ಬೆಳೀತಾ ಇದ್ದಾರೆ ಅದು ನಮಗೆ ಸೂಕ್ತವಾಗಿರ್ತಕ್ಕಂಥ ಆಹಾರ. ಹಾಗಾಗಿ ಈ ಪ್ಯಾನ್ಕ್ರಿಯಾಸ್ ಏನು ಆಕ್ಟಿವೇಟ್ ಆಗಬೇಕು, ನಮಗೆ ಬೇಕಾದಂಥ ಇನ್ಸುಲಿನ್ ಮಟ್ಟವನ್ನು ಅದು ಸರಿದೂಗಿಸ್ಬೇಕು ಅಂತಿದ್ದಾಗ ಕೆಲವೊಂದನ್ನು ನಾವು ಫಾಲೋ ಮಾಡಬೇಕಾಗತ್ತೆ. ಶುಗರ್ ತುಂಬ ಜನಕ್ಕೆ ಕಂಟ್ರೋಲಿಗೆ ಬರ್ತಿಲ್ಲ ಅನ್ನೋದು ಸಾಕಷ್ಟು ಜನ ಹೇಳ್ತಿರ್ತೀವಿ. ಯೂಟ್ಯೂಬಲ್ಲಿ ತೆಗೆದ್ರಂತೂ ಅನೇಕರು ಬಂದು ಹೇಳ್ತಾರೆ ನಾವು ಶುಗರನ್ನು ಕಂಟ್ರೋಲ್ ಮಾಡ್ಬೋದು, ಅದು ಮಾಡ್ಬೋದು ಅಂತೇಳಿ. ನೀವು ಯಾವುದಾದ್ರೂ ಒಬ್ಬ ವ್ಯಕ್ತಿಯನ್ನು ಕೇಳ್ಕೊಂಡು ಬಂದು ನೀವೇ ಮನಸ್ಸಲ್ಲಿ ಇಟ್ಕೊಂಡು ಕೇಳಿ, ಶುಗರ್ ಒಮ್ಮೆ ಬಂದಾಗ ಅದನ್ನು ಕಂಟ್ರೋಲ್ ಆಗಿದೆಯಾ ಅಂತ. ಏನಾದರೂ ಒಂದು ತಗೊಳ್ತಾನೆ ಇರ್ತೀವಿ, ತಗೊಂಡಾದ್ಮೇಲೂ ಕೂಡ ಶುಗರ್ಗಳು ಬರ್ತಾನೆ ಇರುತ್ತೆ. ಜೊತೆಗೆ ಶುಗರ್ ಸಮಸ್ಯೆಯಿಂದ ಏನು ಡಯಾಬಿಟಿಕ್ ಅಂತ ಹೇಳ್ತಾರೆ, ಈ ಸಕ್ಕರೆ ಕಾಯಿಲೆ ಕಡಿಮೆ ಆಗ್ತಿರೋದಿಲ್ಲ. ಸೊ ಅದನ್ನು ಸರಿಪಡಿಸ್ಕೋಬೇಕು ಅಂದಾಗ ಕೆಲವೊಂದು ಯೋಗದಲ್ಲಿ ಕೆಲವೊಂದು ವಿಜ್ಞಾನಗಳಿದೆ, ಕೆಲವೊಂದು ಪದ್ಧತಿಗಳಿದೆ. ಅದನ್ನು ಅನುಸರಿಸ್ಕೊಳ್ತಾ ಹೋದರೆ ಶುಗರನ್ನು 100% ನೀವು ಕಂಟ್ರೋಲಿಗೆ ತಂದುಕೊಳ್ಬಹುದು. ಜೊತೆಗೆ ಯಾವುದೇ ಒಂದು ಔಷಧಿಗಳಿಗೆ, ರಾಸಾಯನಿಕ ಪದಾರ್ಥಗಳಿಗೆ ದಾಸರಾಗದಲ್ಲೂ ಕೂಡ ಜೀವನ ಶೈಲಿಯನ್ನು ತುಂಬ ಚೆನ್ನಾಗಿ ಸರಿದೂಗಿಸ್ಕೋಬಹುದು. ಅದಕ್ಕೆ ಏನು ಮಾಡಬೇಕು? ಸಂಜೆ ಹೊತ್ತಲ್ಲಿ ಸ್ವಲ್ಪ ವಾಕಿಂಗ್ ಮಾಡಿ, ಒಂದು 5 ರಿಂದ 25 ನಿಮಿಷಗಳ ಕಾಲ ಕೆಲವೊಂದು ಮುದ್ರಾಗಳನ್ನು, ಅಭ್ಯಾಸಗಳನ್ನು ಮಾಡಿ, ಆಹಾರ ಪದ್ಧತಿಯಲ್ಲಿ ನಿಮ್ಮ 5 ಕಿಲೋಮೀಟರ್ ಸರೌಂಡಿಂಗ್ನಲ್ಲಿ ಸಿಗುವಂಥ ಆಹಾರಗಳನ್ನೇ ಬಳಸಿ. ಯಾರೋ ಹೇಳಿದ್ರು ಚಪಾತಿ ತಿನ್ನಬೇಕು, ಇನ್ಯಾರು ಹೇಳಿದ್ರು ಮತ್ತೊಂದು ತಿನ್ನಬೇಕು ಅಂಥೇಳಿ ನಿಮ್ಮ ವೈವಿಧ್ಯಮಯ ಪದ್ಧತಿಗಳನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ದೇಹ ಹಾಗೇನೆ, ಯಾಕಂದರೆ ಇದು ರಚಿತವಾಗಿರ್ತಕ್ಕಂಥ ದೇಹ, ಭಗವಂತನ ಪ್ರೇರಣೆಯಿಂದ ಆಗಿರ್ತಕ್ಕಂಥ ದೇಹ ಏನಕ್ಕೆ ಹೇಳುತ್ತೆ ಅಂದರೆ ನನ್ನ ಸುತ್ತಮುತ್ತ ಸಿಗುವಂಥದ್ದು ನನಗೆ ಕೊಟ್ಬಿಡು ಸಾಕು ಅಂತ ಹೇಳುತ್ತೆ. ನಾವು ಇಲ್ಲದ ಸಲದ ಅದು ಇದು ಮತ್ತೊಂದು ಮಗದೊಂದು ಕೊಡ್ತಾ ಹೋದಾಗ ಏನಾಗುತ್ತೆ, ಅದು ಕೂಡ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ನಾನು ಏನು ಮಾಡ್ತಾ ಇದ್ದೀನಿ, ನಾನು ಏನಕ್ಕೋಸ್ಕರ ನಾನು ಇದನ್ನು ಸರಿದೂಗಿಸ್ಕೋಬೇಕು ಅನ್ನೋದು ಪ್ರಶ್ನೆ ಅದಕ್ಕೂ ಬರುತ್ತೆ. ಯಾವಾಗ ನಮ್ಮ ಒಳಗಡೆ ಇರತಕ್ಕಂಥ ಶಕ್ತಿಗೆ ಪ್ರಶ್ನೆಗಳು ಬರುತ್ತೋ ಆವಾಗ ಆರೋಗ್ಯ ಸಮಸ್ಯೆಗಳ ಪ್ರಶ್ನೆಗಳು ಬರುತ್ತೆ. ನಾನು ಸರಿಯಾಗಬೇಕಾ ಅಥವಾ ಹೆಚ್ಚು ಮಾಡಬೇಕಾ ಅಂಥೇಳಿ. ಹಾಗಾಗಿ ಸಕ್ಕರೆ ಕಾಯಿಲೆ ಅಂತ ಬಂದಾಗ ಬೇರೆ ಬೇರೆ ಥರ ಏನೇನೋ ಮಾಡೋಕ್ಕೆ ಹೋಗ್ತಲೇ ನಿಮ್ಮ ದೈನಂದಿನ ಜೀವನ ಶೈಲಿಯನ್ನೇ ಒಂದು ಬದಲಾವಣೆ ರೂಪವಾಗಿ ತಂದುಕೊಂಡು ಆ ಒಂದು ಪದ್ಧತಿಯನ್ನು ಬದಲು ಮಾಡ್ಕೊಳ್ಳಿ. ಈಗ ಕೆಲವೊಂದು ಯೋಗಾಭ್ಯಾಸಗಳನ್ನ ಮಾಡೋದ್ರಿಂದ, ಮತ್ತು ಉಪವಾಸವನ್ನು ಮಾಡೋದ್ರಿಂದ, ದಿನನಿತ್ಯದ ವಾಕಿಂಗ್ ಮಾಡೋದ್ರಿಂದ, ಕೆಲವೊಂದು ಮುದ್ರಾ ಪ್ರಯೋಗಗಳನ್ನು ಮಾಡೋದ್ರಿಂದ, ಅನುಷ್ಠಾನಭರಿತವಾಗಿ ಅವೆಲ್ಲ ಕ್ರಿಯೆಗಳಲ್ಲಿ ಪಾಲ್ಗೊಂಡಾಗ ಶುಗರ್ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು. ಇದಕ್ಕೆ ಯಾವ ಮುದ್ರಾ ಮಾಡಬೇಕು, ಯಾವ ಆಸನಗಳನ್ನು ಮಾಡಬೇಕು, ಯಾವ ಥರ ನಾವು ಡಯಟನ್ನು ಫಾಲೋ ಮಾಡಬೇಕು, ಇದೆಲ್ಲ ಮಾಹಿತಿಗಳನ್ನ ತಿಳ್ಕೊಳ್ಬೇಕು ಅಂತ ಇಚ್ಛೆ ಇದ್ದರೆ ನಂಬರ್ಗಳಿಗೆ ಕರೆ ಮಾಡಿ, ಅಥವಾ ನಿಮಗೆ ನೇರವಾಗಿ ಸಿಗಬೇಕು ಅಥವಾ ಆನ್ಲೈನಲ್ಲಿ ಕನ್ಸಲ್ಟೇಷನ್ ಮಾಡ್ಕೋಬೇಕು ಅಂದರೂ ಕೂಡ ನಾನು ತಯಾರಿದ್ದೇನೆ ನಿಮ್ಮ ಸೇವೆ ಮಾಡ್ಕೊಳ್ಳೋದಕ್ಕೋಸ್ಕರ. ಹಾಗಾಗಿ ತುಂಬ ಜನ ಸಾಕಷ್ಟು ಪ್ರಶ್ನೆಗಳಿಗೆ ಮೊರೆ ಹೋಗಿರ್ತೀರಿ, ಉತ್ತರಗಳನ್ನ ತಗೊಂಡಿರ್ತೀರಿ. ಆದರೂ ನಿಮ್ಮ ಜೀವನದಲ್ಲಿ ನೀವು ಪ್ರಶ್ನೆಗಳನ್ನು ಮಾಡ್ಕೊಂಡಾಗ ಗೊತ್ತಾಗುತ್ತೆ ಶುಗರ್ ನಿಜವಾಗ್ಲೂ ಕಂಟ್ರೋಲ್ ಆಗಿದೆಯಾ ಇಲ್ವಾ ಅಂತೇಳಿ. ಅದಕ್ಕೆ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಡೋಣ. ಇನ್ನು ಬೇರೆ ಬೇರೆ ವಿಷಯಗಳ ಬಗ್ಗೆ, ಬೇರೆ ಬೇರೆ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಥವಾ ಆ ಪದ್ಧತಿಗಳ ಬಗ್ಗೆ ಅರ್ಥಕೊಳ್ಬೇಕು ಅಂತ ಇಷ್ಟ ಇದ್ದರೆ ಈ ಒಂದು ಪೇಜನ್ನು ಫಾಲೋ ಮಾಡಿ. ಅನೇಕರಿಗೆ ಈ ಮಾಹಿತಿಗಳನ್ನ ತಿಳಿಸ್ಕೊಡಿ. ವಿಶೇಷವಾಗಿರ್ತಕ್ಕಂಥ ಮಾಹಿತಿಗಳನ್ನು ವಿಶೇಷವಾಗಿರ್ತಕ್ಕಂಥವ್ರು ತಿಳ್ಕೊಳ್ಬೇಕು. ಆಗ ಮಾತ್ರ ಒಂದು ಹೆಲ್ದಿ ಸೊಸೈಟಿ ಕೊಡೋದಕ್ಕೆ ಕಾರಣ ಆಗುತ್ತೆ. ಅದರಲ್ಲಿ ನಾವು ಕೂಡ ಭಾಗಿಯಾಗಿದ್ದೀವಿ, ನೀವು ಕೂಡ ಭಾಗಿಯಾಗಿರ್ತೀರಿ ಅಂತ ಅಂದ್ಕೊಳ್ತೇನೆ. ನಮಸ್ಕಾರ.